ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ನೀಡಲು ಬಂದಿರುವಂಥ ಕಲಾವಿದರನ್ನು ಪರಿಚಯ ಮಾಡಿಕೊಂಡು ಅವ್ರನ್ನ ಸ್ವಾಗತ ಮಾಡೋಣ ಬನ್ನಿ. ತಬಲಾ ವಾದನದಲ್ಲಿ ಶ್ರೀಯುತ ಮಾರುತಿರವರಿದ್ದಾರೆ, ಅವರಿಗೆ ಆತ್ಮೀಯವಾದ ಸ್ವಾಗತ. ಡೋಲಕ್ ವಾದನದಲ್ಲಿ ಶ್ರೀಯುತ ಶಿವಮಲ್ಲು ಇದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ರಿದಮ್ ಪ್ಯಾಡ್ನಲ್ಲಿ ಶ್ರೀಯುತ ಉಮಾಪ್ರಸಾದ್ರವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕೊಳಲು ವಾದನದಲ್ಲಿ ಶ್ರೀಯುತ ಗಣೇಶ್ರವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಕಿರಣ್ ರವರಿದ್ದಾರೆ, ಅವ್ರಿಗೂ ಕೂಡ ಪ್ರೀತಿಯ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಾಡಿನ ಹೆಸರಾಂತ ಗಾಯಕರಾದಂಥ ಯಶವಂತ್ ಅಳಿಬಂಡಿಯವರ ಸುಪುತ್ರ ಹೆಸರಾಂತ ಗಾಯಕ ಪಂಚಮ್ ಅಳಿಬಂಡಿಯವರು ನಮ್ಮೊಂದಿಗೆ ಇವತ್ತು ಸೇರಿಕೊಂಡಿದ್ದಾರೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಗಾನ ಗರಡಿಯ ಭಾವಬಂಡಿಗೆ ಪಂಚಮ್ ಅಳಿಬಂಡಿ ನಮಸ್ಕಾರವನ್ನು ಮಾಡ್ತಾರೆ. ಎಷ್ಟು ಅದ್ಭುತವಾದ ಸ್ವಾಗತವನ್ನು ನಮಸ್ಕಾರವನ್ನು ಹೇಳಿದ್ರಿ ನಮ್ಮ ವೀಕ್ಷಕರಿಗೆ. ಅದಕ್ಕೆ ಕವಿಗಳು ಗಾಯಕರು ಅಂದರೆ ಒಂದು ವಿಶೇಷವಾದ ಕಲ್ಪನೆ ಇರುತ್ತೆ. ನಿಮಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಮತ್ತೊಬ್ಬ ಗಾಯಕಿ ಬಂದಿದ್ದಾರೆ, ಬನ್ನಿ ಅವರ ಪರಿಚಯ ಮಾಡಿಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಪಲ್ಲಪೋತು. ಮೂಲತಃ ಬೆಂಗಳೂರಿನವಳದ ನಾನು ನನ್ನ ಪ್ರಾಥಮಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸವನ್ನು ನಮ್ಮ ಅಜ್ಜಿಯವರೇ ಆದ ಶ್ರೀಮತಿ ಲೀಲಾವತಿಯವರಿಂದ ಮಾಡಿದ್ದೇನೆ. ಹಾಗೂ ಸುಗಮ ಸಂಗೀತವನ್ನು ಈ ಹಿಂದೆ ಶ್ರೀಮತಿ ರಮಾದತ್ತ ಅವರ ಬಳಿ ಕಲಿತೆ. ಪ್ರಸ್ತುತ ಗುರು ಶ್ರೀ ಪಂಚಮ್ ಅಳಿಬಂಡಿಯವರ ಮೂಲತಃ ನಾನು ಸುಗಮ ಸಂಗೀತ ಹಾಗೂ ಜಾನಪದ ಸಂಗೀತವನ್ನು ಕಲಿತಿದ್ದೇನೆ. ಸೌಮ್ಯ ಪಲ್ಲಪೋತು ಅವರೇ, ಗುರುಗಳ ಪಕ್ಕನೇ ಕುಳಿತುಕೊಂಡು ಹಾಡುವಂಥ ಸೌಭಾಗ್ಯ ಇವತ್ತು ನಿಮಗಿದೆ ಅಲ್ವಾ? ಬಹಳ ಸಂತೋಷ ಆಗುತ್ತಲ್ವಾ? ತುಂಬ ಸಂತೋಷ. ಪಂಚಮ್ ಅವರು ಅನೇಕ ಶಿಷ್ಯರನ್ನು ತಯಾರು ಮಾಡಿದ್ದಾರೆ, ಆ ಶಿಷ್ಯರಲ್ಲಿ ನೀವು ಒಬ್ಬರಾಗಿದ್ದೀರಿ. ಇವತ್ತು ಜನಪದ ಮತ್ತು ಸುಗಮ ಸಂಗೀತದ ಭಾವಗೀತೆಗಳನ್ನು ನಮ್ಮ ವೀಕ್ಷಕರಿಗೆ ಹಾಡೋದಕ್ಕೆ ಅಂತ ಬಂದಿದ್ದೀರಿ. ನಿಮಗೆ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತಡೆ ಯಾಕೆ, ಇಂಥ ಅದ್ಭುತವಾದಂಥ ಗಾಯಕರು ನಮ್ಮ ಮುಂದೆ ಕೂರಿಸ್ಕೊಂಡು ಹೆಚ್ಚು ಮಾತಾಡಿದ್ರೆ ಅಲ್ವಾ? ಹೆಚ್ಚು ಮಾತಾಡೋದಕ್ಕಿಂತ ಹಾಡುಗಳನ್ನ ಕೇಳಿಬಿಡೋಣ. ಪಂಚಮ್ ಸರ್, ಯಾವ ಹಾಡನ್ನು ನಮ್ಮ ವೀಕ್ಷಕರಿಗೆ ಆಯ್ಕೆ ಮಾಡಿದಿರಿ? ಪಿ ಕಾಳಿಂಗರಾವ್ ಅವರ ಒಂದು ವಿಶೇಷವಾದಂತಹ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದು. ಅದು ಬೆಟ್ಟ ಇದು ಬೆಟ್ಟವೋ ನಂದ್ಯಾಲ ಗಿರಿ ಬೆಟ್ಟವೋ ಅಂತ ಒಂದು ಗೀತೆ. ಜನಪದ ತ್ರಿಪದಿಗಳನ್ನು ಸೇರಿಸಿ ಕಾಳಿಂಗರಾಯರು ಅದ್ಭುತವಾಗಿ ಸಂಯೋಜನೆ ಮಾಡಿಕೊಟ್ಟಿದ್ದಾರೆ. ಬಹಳ ಜನಮನ್ನಣೆ ಪಡೆದಂಥ ಗೀತೆ ಇದು. ನಮ್ಮ ಜಾನಪದ ಸೊಗಡನ್ನ ಎಷ್ಟು ಚೆನ್ನಾಗಿ ಅದನ್ನು ತಗೊಂಡೋಗಿದ್ದಾರೆ. ಅದು ಈ ಹಾಡುಗಳನ್ನು ಕೇಳಿದಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ಈ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಕೇಳೋಣ ಬನ್ನಿ. ಅದು ಬೆಟ್ಟ ಇದು ಬೆಟ್ಟವೋ ಅನ್ನೋ ಗೀತೆಯನ್ನು ಪಂಚಮ್ರವರ ಅದ್ಭುತವಾದ ಸಿರಿಕಂಠದಲ್ಲಿ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳ ಗಿಡ ಹುಟ್ಟಿತು. ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳ ಗಿಡ ಹುಟ್ಟಿತು. ದಾಸವಾಳದ ಹೂವ ತಂದು ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ. ದಾಸವಾಳದ ಹೂವ ತಂದು ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ. ಹೂಬಾಡಿ ಹೋಯಿತಯ್ಯ ನಂಜುಂಡ ಎದ್ದು ಬಾರಯ್ಯ ಮನೆಗೆ. ನಂಜುಂಡ ಎದ್ದು ಬಾರಯ್ಯ ಮನೆಗೆ. ಅದು ಬೆಟ್ಟ
ಬೆಟ್ಟಗಿದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಕರ್ನಾಟ ಸೀಮೆಯವನೇ ನಂಜುಂಡ ಕರ್ಪೂರ ವೀಳ್ಯದವನೇ. ಕರ್ನಾಟ ಸೀಮೆಯವನೇ ನಂಜುಂಡ ಕರ್ಪೂರ ವೀಳ್ಯದವನೇ. ನಿನ ಕರುಣೆ ತಪ್ಪಿದ್ಮ್ಯಾಲೆ ನಂಜುಂಡ ಪರದೇಸಿ ನಾನಾದಿರು. ನಂಜುಂಡ ಪರದೇಸಿ ನಾನಾದಿರು. ಪರದೇಸಿಯಾದ ಮ್ಯಾಲೆ ನಂಜುಂಡ ಪರಪಂಚ ನನಗ್ಯಾತಕೋ. ಪರದೇಸಿಯಾದ ಮ್ಯಾಲೆ ನಂಜುಂಡ ಪರಪಂಚ ನನಗ್ಯಾತಕೋ. ಪರಪಂಚ ನನಗ್ಯಾತಕೋ. ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ. ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ. ಅದು ಬೆಟ್ಟಗಿದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಮೂಡಲ ಸೀಮೆಯವನೇ ನಂಜುಂಡ ಮುತ್ತಿನ ಹಾರದವನೇ. ಮೂಡಲ ಸೀಮೆಯವನೇ ನಂಜುಂಡ ಮುತ್ತಿನ ಹಾರದವನೇ. ಬಡಗಾಲ ಸೀಮೆಯವನೇ ನಂಜುಂಡ ಬಯಲಾದ ರೂಪದವನೇ. ನಂಜುಂಡ ಬಯಲಾದ ರೂಪದವನೇ. ಸಾಲು ತೆಂಗಿನ ಮರ ನಂಜುಂಡ ಮೇಲೆ ನಂಜಾನ ಗುಡಿಯೋ. ಸಾಲು ತೆಂಗಿನ ಮರ ನಂಜುಂಡ ಮೇಲೆ ನಂಜಾನ ಗುಡಿಯೋ. 14 ಪರದಕ್ಷಿಣೆ ನಂಜುಂಡ 14 ತಿರುದಕ್ಷಿಣೆ. ನಂಜುಂಡ 14 ತಿರುದಕ್ಷಿಣೆ. ಅದು ಬೆಟ್ಟಗಿದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಜನಪದ ಸಾಹಿತ್ಯಕ್ಕೆ ಹಿತವಾದ ಸಂಗೀತದ ಬೆರಕೆ, ಹಾಲು ಜೇನಿನ ಹೌದು ಸರ್. ಸವಿ, ಅಷ್ಟೇ ಸೊಗಸಾದ ಗಾಯನ ನಿಮ್ಮದು. ಸಾಲಿಡಿದು ಕಬ್ಬ ನೆಟ್ಟು ನಂಜುಂಡು ಮುಂಬಿಡಿದು ನೀರ ಕಟ್ಟು. ಜಲ ನೋಡಿ ಬಾವಿ ತೆಗೆಯೋ ನಂಜುಂಡು ಕುಲ ನೋಡಿ ಹೆಣ್ಣು ನೋಡಿ. ಅವತ್ತಿನ ಕಾಲದಲ್ಲಿ ಜನಪದದಲ್ಲೇ ನಮ್ಮ ಜೀವನವನ್ನ ಅಳವಡಿಸ್ತಾ ಇದ್ರು ನೋಡಿ. ಜಲ ನೋಡಿ ಬಾವಿ ತೆಗೆಯೋ, ಕುಲ ನೋಡಿ ಹೆಣ್ಣು ತೆಗೆಯೋ. ನೋಡಿ, ಅದರಲ್ಲೇ ಒಂದು ನೀತಿ, ಅದರಲ್ಲೇ ಒಂದು ಜೀವನ, ಅದರಲ್ಲೇ ಒಂದು ಸಂಸ್ಕೃತಿ. ನಂಜನಗೂಡು ನಂಜುಂಡೇಶ್ವರನ ಬಗ್ಗೆ ಭಾಳಷ್ಟು ಹಾಡುಗಳು ಜನಪದದಲ್ಲಿ ಸಿಗುತ್ತೆ. ನಂಜನಗೂಡು ನಂಜುಂಡೇಶ್ವರನ ಕೆಲಸ ಏನು ಅಂದರೆ, ಈ ಲೋಕದಲ್ಲಿ ರೋಗ ಅಂತ ಬಂದವ್ರಿಗೆ ಮದ್ದು ಕೊಡೋ ಕೆಲಸ. ಹೌದು, ಆ ಕೆಲಸ ಮಾಡ್ತಾನೆ ಅಲ್ಲಿ ನಂಜನಗೂಡು ನಂಜುಂಡೇಶ್ವರ. ಅದಕ್ಕೆ ಅಲ್ಲಿ ಹೋದರೆ ಇಂಥ ಕಾಯಿಲೆಗಳು ವಾಸಿ ಆಗುತ್ತೆ ಅನ್ನೋ ನಂಬಿಕೆ. ಭಾಳ ಸೊಗಸಾಗಿ ಹಾಡಿದ್ರಿ ಸರ್, ಅದ್ಭುತವಾದ ಗಾಯನ. ಪಂಚಮ್ ಅವರೇ, ಜನಪದ ಹಾಡುಗಳು ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ವೀಕ್ಷಕರೇ ನೋಡಿ, ಇಂಥ ಅದ್ಭುತವಾದ ಹಾಡನ್ನು ಕೇಳಿದ್ರಿ, ಆನಂದಿಸಿದ್ರಿ. ಬನ್ನಿ ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಕೇಳೋಣ. ಸೌಮ್ಯ ಅವರ ಧ್ವನಿನಲ್ಲಿ ಒಂದು ಗೀತೆಯನ್ನು ಕೇಳೋಣ. ಸೌಮ್ಯ ಅವರೇ, ಯಾವ ಗೀತೆಯನ್ನು ಆಯ್ಕೆ ಮಾಡಿದ್ರಿ ಅಂತ ಕೇಳ್ಬೋದಾ? ನಾನು ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ ಅನ್ನೋ ಒಂದು ಜನಪದ ಗೀತೆಯನ್ನು ಹಾಡ್ತಿದ್ದೇನೆ.
ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ ಜೀವಕ್ಕಿಲ್ರಿ ಸಮಾಧಾನ ಅನ್ನೋ ಒಂದು ಗೀತೆಯನ್ನು ಕೇಳೋಣ ಸೌಮ್ಯ ಅವರ ಧ್ವನಿಯಲ್ಲಿ. ಕಂಡ್ರಿ ಕೇರಿಗೆಲ್ಲ ಒಬ್ನೇ ಕಂಡ್ರಿ ಅವನೇ ನನ್ನ ಗೆಣೆಕಾರ. ರೂಪದಲ್ಲವನು ಚಂದ್ರ ಕಂಡ್ರಿ ರೂಪದಲ್ಲವನು ಇಂದ್ರ ಕಂಡ್ರಿ ಕೇರಿಗೆಲ್ಲ ಒಬ್ನೇ ಕಂಡ್ರಿ ಅವನೇ ನನ್ನ ಗೆಣೆಕಾರ. ಕುಂತ್ರೆ ನಿಂತ್ರೆ ಒಂದೇ ಧ್ಯಾನ ಜೀವಕ್ಕೆಲ್ಲ ಸಮಾಧಾನ ಅವನಿಗೆ ಎಂತ ಬೇಗುಮಾನ ಅವನೇ ನನ್ನ ಗೆಣೆಕಾರ ಅವನೇ ನನ್ನ ಗೆಣೆಕಾರ. ಛತ್ರಿ ಲವ್ನ ಕಂಡ್ರಿ ಛತ್ರಿ ಮುಚ್ಚಿ ನಿಂತ ಕಂಡ್ರಿ ಜಾತ್ರೆ ಲವ್ನ ಕಂಡ್ರಿ ಛತ್ರಿ ಮುಚ್ಚಿ ನಿಂತ ಕಂಡ್ರಿ ಪಕ್ಕಕ್ ಬಂದು ನಿಂತ ಕಂಡ್ರಿ ಅವನೇ ನನ್ನ ಗೆಣೆಕಾರ. ನನ್ ಪಕ್ಕಕ್ ಬಂದು ನಿಂತ ಕಂಡ್ರಿ ಅವನೇ ನನ್ನ ಗೆಣೆಕಾರ. ಮುಲ್ಲೆ ಹೂವ ತಂದ ಕಂಡ್ರಿ ತುರ್ಬಿನಲ್ಲಿ ಇಟ್ಟ ಕಂಡ್ರಿ ಮೈ ಎಲ್ಲ ಝುಮ್ ಝುಮ್ ಅಂತ್ರಿ ಅವನೇ ನನ್ನ ಗೆಣೆಕಾರ. ಮುಲ್ಲೆ ಹೂವ ತಂದ ಕಂಡ್ರಿ ತುರ್ಬಿನಲ್ಲಿ ಇಟ್ಟ ಕಂಡ್ರಿ ಮೈ ಎಲ್ಲ ಝುಮ್ ಝುಮ್ ಅಂತ್ರಿ ಅವನೇ ನನ್ನ ಗೆಣೆಕಾರ. ಕುಂತ್ರೆ ನಿಂತ್ರೆ ಒಂದೇ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಅವನಿಗೆ ಎಂತ ಬೇಗುಮಾನ ಅವನೇ ನನ್ನ ಗೆಣೆಕಾರ ಅವನೇ ನನ್ನ ಗೆಣೆಕಾರ. ಚೌಡಿ ಬಂದು ನಿಂತ ಕಂಡ್ರಿ ತಾಳಿ ಚಿನ್ನ ತಂದ ಕಂಡ್ರಿ ಚೌಡಿ ಬಂದು ನಿಂತ ಕಂಡ್ರಿ ತಾಳಿ ಚಿನ್ನ ತಂದ ಕಂಡ್ರಿ ನಂಗೂ ಹಂಗೂ ಮದ್ವೆ ಕಂಡ್ರಿ ಅವನೇ ನನ್ನ ಯಜಮಾನ. ನಂಗೂ ಹಂಗೂ ಮದ್ವೆ ಕಂಡ್ರಿ ಅವನೇ ನನ್ನ ಯಜಮಾನ. ಕುಂತ್ರೆ ನಿಂತ್ರೆ ಕುಂತ್ರೆ ನಿಂತ್ರೆ ಒಂದೇ ಧ್ಯಾನ ಜೀವಕ್ಕಿಲ್ರಿ ಸಮಾಧಾನ ಅವನಿಗೆ ಎಂತ ಬೇಗುಮಾನ ಅವನೇ ನನ್ನ ಯಜಮಾನ. ಕುಂತ್ರೆ ನಿಂತ್ರೆ ಒಂದೇ ಧ್ಯಾನ ಜೀವಕ್ಕಿಲ್ರಿ ಸಮಾಧಾನ ಅವನಿಗೆ ಎಂತ ಬೇಗುಮಾನ ಅವನೇ ನನ್ನ ಯಜಮಾನ. ಕುಂತ್ರೆ ನಿಂತ್ರೆ ಒಂದೇ ಧ್ಯಾನ ಜೀವಕ್ಕಿಲ್ರಿ ಸಮಾಧಾನ ಅವನಿಗೆ ಎಂತ ಬೇಗುಮಾನ ಅವನೇ ನನ್ನ ಯಜಮಾನ ಅವನೇ ನನ್ನ ಯಜಮಾನ ಅವನೇ ನನ್ನ ಯಜಮಾನ. ಸೌಮ್ಯ ಅವರೇ, ಆ ಯಜಮಾನ್ರ ಹೆಸರು ಕೇಳ್ಬೋದಾ? ನಮ್ಮ ಯಜಮಾನ್ರ ಹೆಸರು ಕಿಶನ್ ಪಲ್ಲಪೋತು ಅಂತ. ಸೌಮ್ಯ ಪಲ್ಲಪೋತು, ಕಿಶನ್ ಪಲ್ಲಪೋತು ಅವ್ರನ್ನ ಎಲ್ಲಿ ನೋಡಿದ್ದು? ಸಂತಿಲಿ. ಆ ಒಂಥರ ಸಾಫ್ಟ್ವೇರ್ ಕಂಪನಿ ಸಂತೆನಲ್ಲಿ ನೋಡಿದ್ದು. ಈ ಹಾಡು ನಾನು ಸುಮಾರು ಹಾಡುಗಳು ಕೇಳ್ತಾ ಇರ್ತೀನಿ. ಜಾತ್ರೆ ನಾನು ಸಂತಿಗೆ ಹೋಗಿದ್ದೆ ಕಣ್ರಿ, ಅಲ್ಲಿ ಬೆಣ್ಣೆ ಮಾರಕ್ಕೆ ತಂದಿದ್ಲು ಅಂತ ಒಂದು ಹಾಡು ಕೇಳಿದೆ ಮೊನ್ನೆ, ಭಾಳ ಚೆನ್ನಾಗಿತ್ತು. ನಾನು ಸಂತಿಗೆ ಹೋಗಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ಏನು ಗೊತ್ತಾ, ಹಿಂದಿನ ಕಾಲದಲ್ಲಿ ಮದುವೆ ಮನೆಗಳಿಗೆ ಸಂತೆಗಳಿಗೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಿದ್ರು. ಯಾಕೆ ಅಂದರೆ ಅಲ್ಲಿ ವರ ಗೊತ್ತು ಮಾಡ್ಕೊಳ್ಳೋಕ್ಕೆ ಅಥವಾ ನೋಡಲಿ ನನ್ನ ಮಗಳು ಮದುವೆ ವಯಸ್ಸಿಗಿದ್ದಾರೆ ಅಂತ ತೋರಿಸ್ಲಿಕ್ಕೆ ಅಂತ ಗೊತ್ತಾಗ್ತಿತ್ತು. ಜೊತೆಲಿ ಕರ್ಕೊಂಡು ಹೋಗ್ತಿದ್ರಲ್ಲ, ಹೌದು. ಆ ಸಂತಿಲೇನಾದ್ರು ನಿಮ್ಮ ಪರಿಚಯ ಆಯ್ತಾ ಹೇಗೆ ಅಂತ ಕೇಳೋಕ್ಕೆ? ಇಲ್ಲ, ಆ ಸಂತೆಗೆಲ್ಲ ನಾನು ಒಬ್ಬಳೇ ಹೋಗಿದ್ದೆ, ಅವ್ರು ಬಂದಿರಲಿಲ್ಲ. ಇದು ಒಂದು ದೊಡ್ಡ ಸಾಫ್ಟ್ವೇರ್ ಸಂತೆನಲ್ಲಿ ಸಿಕ್ಕಿದ್ದು. ಚೆನ್ನಾಗಿ ಹೇಳಿದ್ರಿ, ಸಾಫ್ಟ್ವೇರ್ ಸಂತೆನಲ್ಲಿ ಅಲ್ಲ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಇದೆ. ಏನಂದರೆ ಭಾಳ ಅದ್ಭುತವಾದಂಥ ಮಾಹಿತಿ ಏನಂತಂದರೆ ಆಶ್ಚರ್ಯ ಅನಿಸುತ್ತೆ ನನಗೆ. ನೀವು
ನಮ್ಮ ನಾಡು ಕಂಡಂಥ ಹೆಸರಾಂತ ನಿರ್ದೇಶಕರಾದಂಥ ಪುಟ್ಟಣ್ಣ ಕಣಗಾಲ್ ಅವರ ಸಂಬಂಧಿಗಳು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಹೌದು ಸರ್, ಇದು ತುಂಬ ಹೆಮ್ಮೆಯ ವಿಷಯ ನನಗೂ ಕೂಡ. ಪುಟ್ಟಣ್ಣ ಕಣಗಾಲ್ ಅವರು ನಮ್ಮ ತಾಯಿಗೆ ಸೋದರ ಮಾವ ಆಗಬೇಕು ವರ್ಸೆನಲ್ಲಿ. ಅಂದರೆ ನಮ್ಮ ತಾಯಿಯ ತಾಯಿ, ನಮ್ಮ ಅಜ್ಜಿಯವರ ಚಿಕ್ಕಪ್ಪನ ಮಗ, ಹತ್ರದ ಸಂಬಂಧನೇ. ಹೌದು. ಎಂಥ ಅದ್ಭುತವಾದಂಥ ಕಲಾ ಕುಟುಂಬದಿಂದ ಬಂದಿದ್ದೀರಿ. ನಿಮಗೆ ನಿಜವಾಗ್ಲೂ ಭಾಳ ಎಲ್ಲರ ಪರವಾಗಿ ಅವ್ರ ಪರವಾಗಿ ಅನಂತ ಧನ್ಯವಾದಗಳು. ಸೊಗಸಾಗಿ ಹಾಡಿದ್ರಿ ಕೂಡ. ಜೊತೆಗೆ ನಿಮ್ಮ ಗುರುಗಳು ಇದ್ದಾರೆ ಪಂಚಮ್ ಸರ್, ಅವ್ರ ಧ್ವನಿನಲ್ಲಿ ಇನ್ನೊಂದು ಗೀತೆಯನ್ನು ಕೇಳೋಣಂತೆ. ಯಾವ ಹಾಡನ್ನು ಆಯ್ಕೆ ಮಾಡಿದ್ರಿ ಸರ್? ಇದು ಕೂಡ ಜನಪದ ಗೀತೆ ಅಂತ ಬಂದಾಗ ಭಾಳಷ್ಟು ಜನಪ್ರಿಯ ಸಾಲಿನಲ್ಲಿ ನಿಲ್ಲುವಂತಹ ಗೀತೆ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ. ಅದು ಕೂಡ ಕಾಳಿಂಗರಾಯರು ಬಹಳ 50-60 ವರ್ಷಗಳ ಹಿಂದೆ ಈ ಗೀತೆಗಳನ್ನು ಹಾಡಿ ರಾರಾಜಿಸಿ ಜನಪ್ರಿಯ ಮಾಡಿದಂಥ ಹೆಗ್ಗಳಿಕೆ ನಮ್ಮ ಬಾರಯ್ಯ ಬೆಳದಿಂಗಳೇ ಹಾಡು ತಿಂಗಳ ಮಾಮನ ಪದಗಳು ಅಂತ ಕರೀತೀವಿ. ಹೌದು, ಸೊಗಸಾದ ಹಾಡು ಕೇಳೋಣಂತೆ ಸರ್. ಖಂಡಿತ. ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ. ಒಂದೇರ್ ಹಕ್ಕಿ ಬಂದಾವಕ್ಕ ಗರಗರ ನಾಡಿ ನಿಂದಾವಕ್ಕ, ಒಂದೇರ್ ಹಕ್ಕಿ ಬಂದಾವಕ್ಕ ಗರಗರ ನಾಡಿ ನಿಂದಾವಕ್ಕ. ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ. ಕಾಮನೂರ ಹೊಳೆಯಿಂದ ಕುಂತು ನಿಂತು ಬರುತ್ತಿದ್ದ, ಕಾಮನೂರ ಹೊಳೆಯಿಂದ ಕುಂತು ನಿಂತು ಬರುತ್ತಿದ್ದ. ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ. ಕಾಮನ್ಯಾರೇ ತಡದೋರು ಭೀಮನ್ಯಾರೇ ತಡದೋರು, ಕಾಮನ್ಯಾರೇ ತಡದೋರು ಭೀಮನ್ಯಾರೇ ತಡದೋರು. ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ. ತಿಂಗಳು ತಿಂಗಳಿಗೆ ತಿಂಗಳು ಮಾವನ ಪೂಜೆ, ಗರುಡನ ಪೂಜೆ ಗಣಪೂಜೆ, ಗರುಡನ ಪೂಜೆ ಗಣಪೂಜೆ, ಗರುಡನ ಪೂಜೆ ಗಣಪೂಜೆ. ತಿಂಗಳು ಪಾವನಿನ ಪೂಜೆ ಗಂಗೆ ತಡದಾಗೆ, ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ. ತಿಂಗಳು ಮಾವನ ತಂಗೇರೇಳು ಮಂದಿ ಗಂಗಾರ ದೋಳೆ ಬಳೆಯೋರೆ, ಬಂಗಾರ ದೋಳೆ ಬಳೆಯೋರೆ, ಬಂಗಾರ ದೋಳೆ ಬಳೆಯೋರು. ತಿಂಗಳು ಮಾವ ಮಂಗಳಾರತ್ಯ 15, ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ
ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ. ಎಣ್ಣೆ ಗೊರವನ ಹಕ್ಕಿ ನಾಗವರ್ಣದ ಹಕ್ಕಿ ಹಾರ್ಯಾವೇ ಹಕ್ಕಿ ಗಗನಕ್ಕೆ, ಹಾರ್ಯಾವೇ ಹಕ್ಕಿ ಗಗನಕ್ಕೆ, ಹಾರ್ಯಾವೇ ಹಕ್ಕಿ ಗಗನಕ್ಕೆ. ಮತಿಗಟ್ಟಾದ ಸಾಲಲ್ಲಿ ಮರದ ನೆರಳಿಗೆ ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ. ತಿಂಗಳು ಮಾವನ ತಂಗಿ ಸೂತಕನಾಗಿ ತುಂಬೆ ಹೂವಿನ ಗುಳ್ಳಾಕಿ, ತುಂಬೆ ಹೂವಿನ ಗುಳ್ಳಾಕಿ, ತುಂಬೆ ಹೂವಿನ ಗುಳ್ಳಾಕಿ. ತಿಂಗಳು ಮಾವ ಮಿಯಾನೆಂದರೆ ತಾವಿಲ್ಲ, ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ. ಮಿಯಾನೆಂದರೆ ತಾವಿಲ್ಲ ತಿಂಗಳು ಮಾವ ಹೋಗಯ್ಯ ಮುಗಿಲ ಸರಗಿಗೆ, ಹೋಗಯ್ಯ ಮುಗಿಲ ಸೆರಗಿಗೆ. ಮಿಯಾನೆಂದರೆ ತಾವಿಲ್ಲ ತಿಂಗಳು ಮಾವ ಹೋಗಯ್ಯ ಮುಗಿಲ ಸೆರಗಿಗೆ. ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ, ಕೋಲು ಮಲ್ಲಿಗೆ ಕೋಲೆ. ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ, ನಮ್ಮೂರ ಹಾಲಿನಂತ ಬೆಳದಿಂಗಳೇ, ನಮ್ಮೂರ ಹಾಲಿನಂತ ಬೆಳದಿಂಗಳೇ, ನಮ್ಮೂರ ಹಾಲಿನಂತ ಬೆಳದಿಂಗಳೇ. ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂಥ ಬೆಳದಿಂಗಳೇ. ನೀವು ಕರೆದ ಮೇಲೆ ಬರದೇ ಇರುತ್ತಾ ಸರ್ ಬೆಳದಿಂಗಳು? ಹಾಡಲ್ಲೇ ಕರೆದ್ರಿ. 70-80ರ ದಶಕದ ಈ ಒಂದು ಅದ್ಭುತವಾದಂಥ ಹಾಡನ್ನು ನಮ್ಮ ವೀಕ್ಷಕರಿಗೆ ಉಣಬಡಿಸಿದ್ರಿ ಮತ್ತು ಅಷ್ಟೇ ಅದ್ಭುತವಾಗಿ ಹಾಡಿದ್ರಿ. ನಿಮ್ಮ ಹಿನ್ನೆಲೆ ಕೂಡ ಹಾಗೇ ಇದೆ, ಸಂಗೀತದ ಕುಟುಂಬದಿಂದ ಬಂದವರು. ಅಪ್ಪಾಜಿಯವರು ಸೊಗಸಾದ ಗಾಯಕರು, ನಾಡಿನ ಹೆಸರಾಂತ ಗಾಯಕರು. ಅವರ ಬಳುವಳಿ ನಿಮಗೆ ಸಾಕಷ್ಟಿದೆ. ನೀವು ಕೂಡ ಆ ಪದಗಳನ್ನು, ಮೂಲತಃ ನೀವು ಧಾರವಾಡದವರು ಅಂತ ಅನ್ಕೋತೀನಿ ನಾನು, ಆ ಪದಗಳನ್ನು ಬಳಕೆ ಎಷ್ಟು ಚೆನ್ನಾಗಿ, ಜನಪದದನ್ನು ತುಂಬ ಚೆನ್ನಾಗಿ ಬಳಸಿದ್ರಿ ಸರ್. ಇದು ಜನಪದದಲ್ಲಿ ಭಾಷೆನೇ ನಿಮಗೆ ಗೊತ್ತಿರೋ ಹಾಗೆ ಭಾಷೆನೇ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಹಾಗಾಗಿ ಅದರ ಪ್ರೆಸೆಂಟೇಷನ್ನು ಮತ್ತು ಅದರ ಒಂದು ಭಾವನೆ ಜೊತೆಗೆ ಭಾಷೆ ಎಲ್ಲವನ್ನು ಸೇರಿದಾಗ ಅದಕ್ಕೆ ಒಂದು ನಾವು ಜನಪದದ ಒಂದು ಅರ್ಥವನ್ನು ಕೊಟ್ಟು ಹಾಡೋದು. ಇದು ನೀವು ಹೇಳಿದಂಗೆ 70ರ ದಶಕದ, ನಾನು ಚಿಕ್ಕವನಿದ್ದಾಗ ಈ ಥರದ ಗೀತೆಗಳನ್ನು ಕೇಳಿ 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 ಕಲ್ತವನು. ಹಾಗಾಗಿ ಇದು ಬಹಳ ವಿಶಿಷ್ಟವಾದ ಹಾಡು. ವಿಶಿಷ್ಟ ಒಂದೇ ಹಾಡಲ್ಲಿ 2 ತಾಳಗಳ ನೋಡಿ, 2 ತಾಳಗಳು ಇದೆ. ಆಮೇಲೆ ಮತಿಘಟ್ಟ ಅಂತ ಒಂದು ಊರ ಹೆಸರು ಬರುತ್ತೆ. ಹೌದು, ಮತಿಘಟ್ಟ. ಅದನ್ನ ನಾನು ಹೇಳಬೇಕು, ಯಾಕಂದ್ರೆ ಮತಿಘಟ್ಟ ಕೃಷ್ಣಮೂರ್ತಿ ಅನ್ನೋರು ಸಾವಿರಾರು ಜನಪದ ಹಾಡುಗಳನ್ನ ಸಂಗ್ರಹಿಸಿದ್ದಾರೆ. ಅವ್ರು ಸಂಗ್ರಹ ಮಾಡ್ಬೇಕಾದ್ರೆ ಏನ್ ಮಾಡಿರ್ತಾರೆ, ಅವ್ರದ್ದು ಒಂದು ನಂದು ಒಂದು ಹೆಸರಿರಲಿ ಅನ್ನೋದು, ನಂದು ಅನ್ನೋದಕ್ಕಿಂತ ನಮ್ಮ ಊರಿನ ಹೆಸರಿರಲಿ ಅಂತ ಹೇಳಿ ಮತಿಘಟ್ಟ ಅಂತ ಹೇಳಿ ಅಲ್ಲಲ್ಲೇ ಆ ಊರಿನ ಹೆಸರನ್ನ. ಮತಿಘಟ್ಟ ಕೃಷ್ಣಮೂರ್ತಿಯವರು ನಮ್ಮ ತಂದೆಗೆ ಜೊತೆಗೆ ನನಗೆ ಬಹಳ ಹತ್ತಿರವಾದಂತಹ ಕುಟುಂಬದ ಸ್ನೇಹಿತರು ಅಂತಲೇ ಹೇಳ್ಬೋದು. ನನ್ನ ಬಾಲ್ಯದ ದಿನಗಳನ್ನು ನಾನು ಅವ್ರ ಮನೇಲಿ ಕಳೆದಿದೆ. ನಾನು ಮತಿಘಟ್ಟ ಕೃಷ್ಣಮೂರ್ತಿಯವರ ಜೊತೆ ಭಾಳಷ್ಟು ಒಡನಾಟವನ್ನು ಹೊಂದಿದ್ದೆ. ಜನಪದ ತಜ್ಞರು ಅವರು ಹೊನ್ನ ಹೊತ್ತಿಗೆ ಎನ್ನುವಂತಹ ಒಂದು ಅದ್ಭುತವಾದಂಥ ಜನಪದ ಸಂಗ್ರಹವನ್ನು ನೋಡಿ, ಅವಾಗಿನ ಕಾಲಕ್ಕೆ ಅವರು ಊರೂರುಗಳಿಗೆ ತಿರುಗಿ ಅಲ್ಲಿ ಈ ಹೆಂಗಸರು ಹಾಡ್ತಾ ಇದ್ದಂಥ ಸೋಬಾನ ಪದಗಳಾಗ್ಲಿ, ಕೋಲಾಟದ ಪದಗಳನ್ನ ಅಲ್ಲಿ ಅವರು ಕೂತ್ಕೊಂಡು ಬರೆದುಕೊಂಡು ಅದನ್ನ ತಗೊಂಡ್ಬಂದು ಇಲ್ಲಿ ರೆಕಾರ್ಡಿಂಗ್ ಎಲ್ಲ ಏನಿರ್ಲಿಲ್ಲ, ನೋಡಿ ಏನಿರ್ಲಿಲ್ಲ, ಸಾವಿರಾರು ಗೀತೆಗಳನ್ನ ಅವರು ಈ ತರ ಒಂದು ಸರಿ ಮನೆ ಬಿಟ್ಟು ಹೋದ್ರೆ 2 ತಿಂಗಳು ಅವ್ರದ್ದು ನೋಡಿ, ಅವರ ಒಂದು ಎಂಥ ಒಂದು ಜನಪದದ ಆಸಕ್ತಿ ಅವರಲ್ಲಿ ಇತ್ತು ಅಂದರೆ, ಜನಪದ ಕಲೆ, ಜನಪದ ಸಾಹಿತ್ಯವನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕೃಷ್ಣಮೂರ್ತಿಯವರು, ಮತಿಘಟ್ಟ ಕೃಷ್ಣಮೂರ್ತಿಯವರ ದೊಡ್ಡ ಒಂದು ಅವರ ಕೊಡುಗೆ, ಅಪಾರವಾದ ಕೊಡುಗೆ. ಇವತ್ತು ಕೂಡ ಅವರ ಹಸ್ತಾಕ್ಷರದಲ್ಲಿ ನನಗೆ ಬರೆದಿದ್ದಾರೆ ಪ್ರೀತಿಯ ಪಂಚಮನಿಗೆ ಅಂತ.
ಹೊನ್ನ ಹೊತ್ತಿಗೆ ಅನ್ನುವಂಥ ಒಂದು ನಿಜವಾಗ್ಲೂ ಹೊನ್ನ ಹೊತ್ತಿಗೆನೇ ಅದು. ಯಾಕೆಂದರೆ ಸಾವಿರಾರು ಗೀತೆಗಳನ್ನು ಈ ಜನಪದ ನಾನು ಅಷ್ಟೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ತಮ್ಮಗಳಿಗೆ ಜನಪದ ಸಾಹಿತ್ಯದ ಒಂದು ಅಭಿರುಚಿ ಇದ್ದರೆ ದಯವಿಟ್ಟು ಹೊನ್ನ ಹೊತ್ತಿಗೆ ಅನ್ನುವಂಥ ಒಂದು ಅದ್ಭುತವಾದಂಥ ಬುಕ್ನ ನನ್ನ ಬಳಿ ಇದೆ, ಪರ್ಚೇಸ್ ಮಾಡಿ ಅಂತ ನಾನು ಕೇಳ್ತೀನಿ. ನನ್ನ ಬಳಿ ಇದೆ ನೋಡಿ, ನಿಜವಾಗ್ಲೂ ನೀವೇ ಪುಣ್ಯವಂತರು. ಹೊನ್ನ ಹೊತ್ತಿಗೆ ಇಲ್ದಿದ್ದ ಮೇಲೆ ನಾನು ಜನಪದ ಹಾಡುಗಾರನಾಗಿ ಏನು ಪ್ರಯೋಜನ ಅಲ್ವೇ ಅಲ್ವಾ? ಅದ್ಭುತವಾದಂಥ ಹಾಡುಗಳಿದೆ, ಅದರಲ್ಲಿ ಸಂಗ್ರಹ ಮಾಡೋದು ಭಾಳಷ್ಟಿದೆ, ಮಾತಾಡಲಿಕ್ಕೆ ಹೇಳಲಿಕ್ಕೆ. ಸೊಗಸಾಗಿ ಹಾಡಿದ್ರಿ ಸರ್, ತುಂಬ ಮನಸ್ಸು ತುಂಬಿ ಬಂತು. ಅದ್ಭುತವಾದಂಥ ಒಂದು ಗೀತೆಯನ್ನು ಉಣಬಡಿಸಿದ್ರಿ, ಧನ್ಯವಾದಗಳು ಸರ್. ಗಾನಗರಡಿ ನೋಡ್ತಾ ಇದ್ರಿ ಪ್ರಿಯ ವೀಕ್ಷಕರೇ, ಇಂಥ ಅದ್ಭುತವಾದ ಗಾಯಕರು, ಹಾಡುಗಳು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ದೂರದರ್ಶನ ಚಂದನ ವಾಹಿನಿ ಮೂಲಕ ಇಂಥ ಒಂದು ಅಪರೂಪದ ಕಾರ್ಯಕ್ರಮವನ್ನು ನಮಗೆ ಅವಕಾಶ ಮಾಡಿಕೊಟ್ಟಂಥ ವಾಹಿನಿಗೆ ನಾವೆಲ್ಲರೂ ಚಿರಋಣಿಗಳಾಗಿ. ಇದಕ್ಕೆ ನಾನು ಖಂಡಿತವಾಗ್ಲೂ ನೀವು ಹೇಳಿದಾಗೆ ನಮ್ಮ ಚಂದನ ವಾಹಿನಿ ಏನಿದೆ, ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂತಹ ಅದ್ಭುತವಾದಂಥ ಕೆಲಸ ಇದು. ಯಾಕೆ ಅಂತಂದರೆ ಒಂದು ಕಮರ್ಷಿಯಲ್ ಕಾರ್ಯಕ್ರಮ ಮಾಡೋದು ದೊಡ್ಡದೇನಲ್ಲ ಅಲ್ವಾ, ಆದರೆ ನಮ್ಮ ಸಂಸ್ಕೃತಿ ಏನಿದೆ, ಜನಪದ ಸೊಗಡು ಏನಿದೆ, ಹಲವಾರು ಗೀತೆಗಳನ್ನು ಇಲ್ಲಿ ಕರೆಸಿ ನೋಡಿ. ಈ ಥರದ 70ರ ದಶಕದ ಹಾಡನ್ನು ನಾವು ಹೊರಗಡೆ ಕೇಳಿಸುವಂಥದ್ದು ಯಾರೋ ಕೇಳಿರ್ತಾರೆ, ಬಟ್ ಇಂಥ ಒಂದು ಕಾರ್ಯಕ್ರಮದ ಮೂಲಕ ಅದ್ಭುತವಾದಂಥ ಗೀತೆಗಳು ನಿಮ್ಮಿಂದ ಹೊರಹೊಮ್ತಾ ಇದೆ. ಸೊ ನಾನು ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಈ ಕಾರ್ಯಕ್ರಮಕ್ಕೆ ಕಾರಣಭೂತರಾದಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ನಿಜವಾಗ್ಲೂ ವಂದಿಸ್ತಾ ಇದ್ದೀನಿ. ಯಾಕೆಂತಂದರೆ ನಾಡು ನುಡಿ ಭಾಷೆ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸ ನಮ್ಮ ಚಂದನವಾಹಿನಿ ಮಾಡ್ತಾ ಇದೆ. ಅದಕ್ಕೆ ಇಲ್ಲಿ ಬಂದು ನಾನು ಹಾಡ್ತಾ ಇದ್ದೀನಿ, ತುಂಬ ಹೆಮ್ಮೆ ಇದೆ ನನಗೆ. ನಮಗೂ ಹೆಮ್ಮೆ ಇದೆ ಸರ್, ನಿಮ್ಮಂಥ ಗಾಯಕರು ಇಲ್ಲಿ ಬಂದು ಹಾಡ್ತಾ ಇದ್ರಿ. ಪ್ರಿಯ ವೀಕ್ಷಕರೇ, ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.